ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಅನುಮತಿ ನೀಡುವ ಸುಪ್ರೀಂ ಕೋರ್ಟ್ನ 2018ರ ಐತಿಹಾಸಿಕ ತೀರ್ಪಿನ ಸುಮಾರು 7 ವರ್ಷಗಳ ನಂತರ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ 9 ನ್ಯಾಯಾಧೀಶರ ಸಂವಿಧಾನ ಪೀಠ ಮತ್ತೊಮ್ಮೆ ಇದರ ವಿಚಾರಣೆ ನಡೆಸುತ್ತಿದೆ. ನ್ಯಾಯಮೂರ್ತಿಗಳಾದ ಬಿ.ವಿ. ನಾಗರತ್ನ, ಎಂ.ಎಂ. ಸುಂದರೇಶ್, ಅನ್ಸಹುದ್ದೀನ್, ಅಮಾನುಲ್ಲಾ, ಅರವಿಂದ್ ಕುಮಾರ್, ಅಗಸ್ಟಿನ್ ಜಾರ್ಜ್ ಮಸೀಹ್, ಪ್ರಸನ್ನ ಬಿ. ವರಾಳೆ, ಆರ್. ಮಹಾದೇವನ್ ಮತ್ತು ಜೋಯ್ಮಾಲಾ ಬಾಗ್ಚಿ ಅವರನ್ನು ಒಳಗೊಂಡ ಪೀಠ ಶಬರಿಮಲೆ ದೇವಾಲಯ ಪ್ರವೇಶ ವಿವಾದವನ್ನು ಮರುಪರಿಶೀಲಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ವಿಶಾಲವಾದ ಸಾಂವಿಧಾನಿಕ ಪ್ರಶ್ನೆಗಳನ್ನು ಪರಿಶೀಲಿಸ್ತಾ ಇದ್ದು, ತೀರ್ಪು ಧಾರ್ಮಿಕ ಸ್ವಾತಂತ್ರ್ಯ, ಸಮಾನತೆ ಮತ್ತು ಲಿಂಗ ನ್ಯಾಯದ ಕುರಿತು ಒಂದು ಮಹತ್ವದ ಚೌಕಟ್ಟಾಗಲಿದೆ ಅಂತ ನ್ಯಾಯವಾದಿ ಅರೀಬ್ ಉದ್ದೀನ್ ಅಹಮದ್ ವಿಶ್ಲೇಷಿಸಿದ್ದಾರೆ. 2018ರ ಸುಪ್ರೀಂ ಕೋರ್ಟ್ ತೀರ್ಪು ಸಂವಿಧಾನದ ಸಮಾನತೆಯ ಹಕ್ಕನ್ನು ಎತ್ತಿ ಹಿಡಿದಿತ್ತು. ಆ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಪುನರ್ ಪರಿಶೀಲನಾ ಅರ್ಜಿಗಳ ವಿಚಾರಣೆ ನಡೀತಾ ಇದೆ. 2018ರಲ್ಲಿ 5 ನ್ಯಾಯಾಧೀಶರ ಪೀಠ 10 ರಿಂದ 50 ವರ್ಷ ವಯಸ್ಸಿನ ಮಹಿಳೆಯರಿಗೆ ಶಬರಿಮಲೆ ಪ್ರವೇಶ ನಿಷೇಧವನ್ನು ತೆಗೆದುಹಾಕಿ ತೀರ್ಪು ನೀಡಿತ್ತು. ಭಕ್ತಿಗೂ ಪುರುಷ ಅಥವಾ ಮಹಿಳೆ ಅನ್ನೋದಕ್ಕೂ ಸಂಬಂಧವಿಲ್ಲ, ಅಯ್ಯಪ್ಪ ಭಕ್ತರು ಪ್ರತ್ಯೇಕ ಧಾರ್ಮಿಕ ಪಂಗಡವಲ್ಲ ಅಂತ ಕೋರ್ಟ್ ಆಗ ಅಭಿಪ್ರಾಯಪಟ್ಟಿತ್ತು. ಆದರೂ ನಂತರ ಪುನರ್ ಪರಿಶೀಲನಾ ಅರ್ಜಿಗಳು ಸಲ್ಲಿಕೆಯಾದವು ಮತ್ತು 2019ರ ನವೆಂಬರ್ 14ರಂದು ಆಗಿನ ಸಿಜೆಐ ರಂಜನ್ ಗೊಗೊಯ್ ನೇತೃತ್ವದ 5 ನ್ಯಾಯಾಧೀಶರ ಪೀಠ ಶಬರಿಮಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಇತರ ಹಲವು ಕಡೆಗಳಲ್ಲೂ ಇರೋದನ್ನು ಗಮನಿಸಿತು. ಈ ಹಿನ್ನೆಲೆಯಲ್ಲಿ 2020ರ ಜನವರಿಯಲ್ಲಿ 9 ನ್ಯಾಯಾಧೀಶರ ಪೀಠವನ್ನು ರಚಿಸಲಾಯಿತು. ನಿರ್ಣಾಯಕವಾಗಿ ಪೀಠ ಅಗತ್ಯ ಧಾರ್ಮಿಕ ಆಚರಣೆಗಳ ವಿಷಯವನ್ನು ಪುನರ್ ಪರಿಶೀಲಿಸ್ತಾ ಇದೆ. ಯಾವ ಆಚರಣೆಗಳು ಒಂದು ಧರ್ಮದಲ್ಲಿ ಅವಿಭಾಜ್ಯವಾಗಿದೆ ಮತ್ತು ಹಾಗಾಗಿ ಸಾಂವಿಧಾನಿಕ ರಕ್ಷಣೆ ಪಡೆದಿವೆ ಅನ್ನೋದನ್ನು ನೋಡಲಾಗ್ತಿದೆ. 9 ನ್ಯಾಯಾಧೀಶರ ಪೀಠ ಎಲ್ಲಾ ನಂಬಿಕೆಗಳ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪರಿಷ್ಕರಿಸಬಹುದು, ನಿರ್ಬಂಧಿಸಬಹುದು ಅಥವಾ ವಿಸ್ತರಿಸಬಹುದು ಅಂತ ಅರೀಬುದ್ದೀನ್ ಅಹಮದ್ ದಿ ಕ್ವಿಂಟ್ಗೆ ಬರೆದ ಲೇಖನದಲ್ಲಿ ಹೇಳಿದ್ದಾರೆ. ಶಬರಿಮಲೆ ಹೊರತಾಗಿ ಮಹಿಳೆಯರಿಗೆ ಮಸೀದಿ ಪ್ರವೇಶ, ಪಾರ್ಸಿ ಅಗ್ನಿ ದೇವಾಲಯ ಪ್ರವೇಶ ಮತ್ತು ದಾವೂದಿ ಬೊಹರಾ ಬಹಿಷ್ಕಾರದ ವಿಷಯ ಕೂಡ ಇಲ್ಲಿ ಇತ್ಯರ್ಥ ಆಗಬಹುದು. ಕೆಲವು ಜೈನ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳು ಶಬರಿಮಲೆ ಉಲ್ಲೇಖ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿವೆ. ಧಾರ್ಮಿಕ ಆಚರಣೆಗಳ ನಿಯಂತ್ರಣವನ್ನ ಆ ಧರ್ಮದ ಅನುಯಾಯಿಗಳಿಗೆ ಬಿಡಬೇಕು ಮತ್ತು ಒಂದು ಧರ್ಮಕ್ಕೆ ಸೇರಿದ ವ್ಯಕ್ತಿಗೆ ಇನ್ನೊಂದು ಧರ್ಮದ ಆಚರಣೆಗಳನ್ನು ಪ್ರಶ್ನಿಸಲು ಅವಕಾಶ ನೀಡಬಾರದು ಅಂತ ವಾದಿಸಿವೆ. ಒಂದು ಧರ್ಮದ ಆಂತರಿಕ ಅಧಿಕಾರ ಮತ್ತು ತನ್ನದೇ ಆದ ಆಚರಣೆಗಳನ್ನು ವ್ಯಾಖ್ಯಾನಿಸಲು ಮತ್ತು ನಿಯಂತ್ರಿಸಲು ಅದರ ಸ್ವಾಯತ್ತತೆಯನ್ನ ಆರ್ಟಿಕಲ್ 25ರ ಅಡಿಯಲ್ಲಿ ರಕ್ಷಿಸಲಾಗಿದೆ ಅಂತ ಅವು ವಾದಿಸಿವೆ. ಒಂದು ನಿರ್ದಿಷ್ಟ ಆಚರಣೆ ಧಾರ್ಮಿಕವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಧರ್ಮದ ಅನುಯಾಯಿಗಳು ನಿರ್ಧರಿಸಬೇಕೇ ಹೊರತು ನ್ಯಾಯಾಲಯಗಳಲ್ಲ ಅಂತ ಅವು ವಾದಿಸಿವೆ. ಈ ಪ್ರಶ್ನೆ ಹಿನ್ನೆಲೆಯಲ್ಲಿ ಈಗ ಲಿಂಗ ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗ ಪರಿಶೀಲನೆ ಇವೆಲ್ಲವನ್ನು ಸಮದೂಗಿಸಿ ನೋಡಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.